ಬಲೂಚ್ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನ ಸರ್ಕಾರದ ನಿದ್ದೆಗೆಡಿಸಿಬಿಟ್ಟಿದ್ದಾರೆ. ಅಲ್ಲೋಲ ಕಲ್ಲೋಲ ಆಗಿದೆ ಪಾಕಿಸ್ತಾನದಲ್ಲಿ. ಬಲೂಚಿಸ್ತಾನ ಪ್ರಾಂತ್ಯದ 12 ಪ್ರದೇಶಗಳ ಮೇಲೆ BLA ದಾಳಿ ಮಾಡಿದೆ. ಅನೇಕ ಜಾಗಗಳನ್ನು ತನ್ನ ವಶಕ್ಕೆ ಪಡೆದಿದೆ. ಒಂದು ಭೀಕರ ಹೋರಾಟ ನಡೀತಾ ಇದೆ ಅಲ್ಲಿ. 12 ನಗರಗಳ ಮೇಲೆ ಸಂಪೂರ್ಣ ಹಿಡಿತ ಈಗ ಬಲೂಚ್ ಲಿಬರೇಷನ್ ಆರ್ಮಿಯದ್ದು. ಆಪರೇಷನ್ ಹೆರೋಫ್ ಅಂತ ಒಂದು ದೊಡ್ಡ ಕಾರ್ಯಾಚರಣೆಯನ್ನೇ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಶುರು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು, ಗೌರ್ಮೆಂಟ್ ಆಫೀಸ್ಗಳು, ಬ್ಯಾಂಕ್ಗಳು ಎಲ್ಲವೂ ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ ಅಂತ ಅಲ್ಲಿನ ಜೈಲಿನ ಮೇಲೆ ದಾಳಿ ಮಾಡಿ ತಮಗೆ ಬೇಕಾದ ಕೈದಿಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾದಲ್ಲಿ 100ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರ ಮಾರಣಹೋಮ ಮಾಡಿಟ್ಟಿದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ. ಖನಿಜಗಳ ದೃಷ್ಟಿಯಿಂದ ಪಾಕಿಸ್ತಾನದ ಅತ್ಯಂತ ಶ್ರೀಮಂತ ಪ್ರಾಂತ್ಯ ಕೂಡ ಅದೇ. ಆದರೆ ಪಾಕಿಸ್ತಾನ ಸರ್ಕಾರದ ದೌರ್ಜನ್ಯಕ್ಕೆ ನಲುಗಿ ಅತ್ಯಂತ ಬಡ ಪ್ರಾಂತ್ಯವಾಗಿ ಉಳ್ಕೊಂಡಿದೆ. ಡೆವಲಪ್ಮೆಂಟ್ ಇಲ್ಲ ಅಲ್ಲಿ. ನಮ್ಮದು ಪ್ರತ್ಯೇಕ ರಾಷ್ಟ್ರ, ನಾವು ಪಾಕಿಸ್ತಾನದಿಂದ ಸಪರೇಟ್ ಆಗ್ತೀವಿ ಅಂತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಅವರು ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟದ ಭಾಗ ಇದು. 31 ನಾಗರಿಕರು ಸತ್ತಿದ್ದಾರೆ, 17 ಭದ್ರತಾ ಸಿಬ್ಬಂದಿ ಸತ್ತಿದ್ದಾರೆ, 40ಕ್ಕೂ ಹೆಚ್ಚು ಉಗ್ರರನ್ನು, ಅವರು ಉಗ್ರರು ಅಂತಾರೆ, ಟೆರರಿಸ್ಟ್ ಅಂತಾರೆ ಪಾಕಿಸ್ತಾನದವರು, ಅವರಿಗೆ 40ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ನಾವು ಕೊಂದು ಹಾಕಿದ್ದೀವಿ ಅಂತ ಪಾಕಿಸ್ತಾನದ ಅಧಿಕೃತ ಹೇಳಿಕೆ ಇದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ನಾವು 100ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನು ಕೊಂದಿದ್ದೀವಿ ಅಂತಿದ್ದಾರೆ. ಕ್ವೆಟ್ಟಾ ಬಲೂಚಿಸ್ತಾನದ ರಾಜಧಾನಿ. ಮಸ್ತುಂಗ್, ಕಲಾತ್, ಗ್ವಾದರ್, ನುಷ್ಕಿ, ದಲ್ಬಂದಿನ್, ಖರನ್, ಓರ್ನಾಚ್, ಪಂಚ್ಗೂರ್, ಟಂಪ್, ಪಾಸ್ನಿ ಈ ಪಟ್ಟಣಗಳ ಮೇಲೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯವರ ಹಿಡಿತ ಇದೆ. ಬಲೂಚಿಸ್ತಾನದ ಮೇಲೆ ನಡೀತಾ ಇರೋ ದೌರ್ಜನ್ಯವನ್ನು ವಿರೋಧಿಸಿ ಹೋರಾಟ ಅಂತಾರೆ ಇವರು. ಪಾಕಿಸ್ತಾನ ಸರ್ಕಾರ ಬಲೂಚಿಸ್ತಾನವನ್ನು ಪೂರ್ತಿ ಕಡೆಗಣಿಸಿಟ್ಟುಬಿಟ್ಟಿದೆ. ಆರ್ಥಿಕವಾಗಿ ಶೋಷಣೆ ಮಾಡುತ್ತೆ. ನಮ್ಮಲ್ಲಿರುವ ಖನಿಜಗಳನ್ನು ತಗೊಂಡು ಹೋಗ್ತೀರಿ, ನಮಗೇನೂ ಮಾಡ್ತಿಲ್ಲ ನೀವು ಅಂತ. ಸಮೃದ್ಧವಾಗಿದ್ದಾವಲ್ಲಿ ಖನಿಜಗಳು. ಎಲ್ಲ ಫಾರಿನ್ ಕಂಪನಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಬಗೀರಿ ಗಣಿಗಾರಿಕೆ ಮಾಡಿ ಅಂತ ಪಾಕಿಸ್ತಾನ ಅವಕಾಶ ಮಾಡಿಕೊಡುತ್ತೆ. ಅಲ್ಲಿನ ಸ್ಥಳೀಯರಿಗೇನು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ನೋಡಿ, ಭಾರತ ಪಾಕಿಸ್ತಾನ ಅಂತ ಮಾತಾಡ್ತೀವಿ. ಬಲೂಚಿಸ್ತಾನ ಪ್ರತ್ಯೇಕ ರಾಜ್ಯ ಆಗಿತ್ತು, ಪ್ರತ್ಯೇಕ ದೇಶವೂ ಹೌದದು, ಪ್ರತ್ಯೇಕ ದೇಶ ಅದು. ಭಾರತಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ, ಪಾಕಿಸ್ತಾನಕ್ಕೆ 1947 ಆಗಸ್ಟ್ 14ಕ್ಕೆ ಸ್ವಾತಂತ್ರ್ಯ ಬಂದ ರೀತಿಯಲ್ಲಿ ಬಲೂಚಿಸ್ತಾನಕ್ಕೆ 1947 ಆಗಸ್ಟ್ 11ಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಪ್ರತ್ಯೇಕ ರಾಷ್ಟ್ರ ಅಂತ. ಆದರೆ ಮೊಹಮ್ಮದ್ ಅಲಿ ಜಿನ್ನ ಸೈನ್ಯ ನುಗ್ಗಿಸ್ಬಿಟ್ರು ಅದರ ಮೇಲೆ. ರಾಜ ಆಳ್ತಿದ್ದ ಅಲ್ಲಿ, ಅಹಮದ್ ಯಾರ್ ಖಾನ್ ಅಂತ, ಖಾನ್ ಆಫ್ ತಲಾತ್ ಅಂತ ಕರೀತಾರೆ ಆತನನ್ನು. ಮೊಹಮ್ಮದ್ ಅಲಿ ಜಿನ್ನ ಆ ಖಾನ್ ಆಫ್ ಕಲಾತ್ ಹತ್ರ ದುಡ್ಡು ತಗೊಂಡು ವಕೀಲಿಕೆ ಮಾಡ್ತಾ ಇದ್ದ ಮನುಷ್ಯ ಮೊಹಮ್ಮದ್ ಅಲಿ ಜಿನ್ನ. ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ, ಅದು ಪ್ರತ್ಯೇಕವಾಗಿರಬೇಕು ಅಂತ ಬ್ರಿಟಿಷ್ ನ್ಯಾಯಾಲಯಗಳಲ್ಲಿ ವಾದ ಮಾಡಿದ್ದ ಮೊಹಮ್ಮದ್ ಅಲಿ ಜಿನ್ನ ಬಲೂಚಿಸ್ತಾನಕ್ಕೆ ಸ್ವತಂತ್ರವಾಗಿ ತಾನು ಕಾಯ್ದೆ ಆಜಮ್ ಆದಮೇಲೆ ಸೈನ್ಯ ನುಗ್ಗಿಸಿದ್ದು. ದೊಡ್ಡ ಕಥೆ ಇದೆ ಇದು, ಇನ್ನೊಂದ್ಸಲ ಯಾವಾಗಾದ್ರೂ ಹೇಳೋಣ. ಒಟ್ಟು ಸದ್ಯಕ್ಕಂತೂ ಇಷ್ಟು ನಡೀತಾ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು, ತಂದಿದ್ದೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.